ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ನನ್ನ ಫ್ಯಾಮಿಲಿ ಜೊತೆ ನಾನೊಂದು ಬ್ಯೂಟಿಫುಲ್ ಟ್ರಿಪ್ಪಿಗೆ ಬಂದಿದ್ದೀನಿ ಗೈಸ್, ಬಂಡೀಪುರಿಗೆ. ಇಲ್ಲಿ ತುಂಬ ಥರದ್ದು ಆ್ಯನಿಮಲ್ಸ್ ಉಂಟಂತೆ, ಗೊತ್ತಿಲ್ಲ ನನಗೆ ಯಾವುದೆಲ್ಲ ಆ್ಯನಿಮಲ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಎಲ್ಲದು ನಿಮಗೆ ತೋರಿಸ್ತೇನೆ ಆಯಿತಾ. ನಮಗೆ ಬಂಡೀಪುರಲ್ಲಿ ಸಫಾರಿ ಸಿಗಲಿಲ್ಲ ಗೈಸ್, ಬಿಕಾಸ್ ನಾವು ಬಂದಿದ್ದ ಟೈಮಿಂಗ್ ಸರಿಯಾಗಿರಲಿಲ್ಲ. ಅಲ್ಲಿ ಮೇ ಬಿ ಒಂದು 6 ಹಾಗೆ ಅರೌಂಡು ಸಫಾರಿಗೆ ಕರ್ಕೊಂಡು ಹೋಗ್ತಾರಂತೆ. ನಾವು ಬರುವಾಗಲೇ 8 o'clock ಸಮಥಿಂಗ್ ಆಗಿದ್ದಿತ್ತು. ಸೊ ಅಲ್ಲಿ ನಮಗೆ ಸಫಾರಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಮತ್ತು ನಾವು ತಮಿಳ್ನಾಡು ಬಾರ್ಡ್ರಿಗೆ ಬಂದ್ವಿ ಗೈಸ್. ಅಲ್ಲಿ ನಮಗೆ ಸಫಾರಿಗೆ ಹೋಗ್ಲಿಕ್ಕೆ ಚಾನ್ಸ್ ಸಿಕ್ತು. 9 o'clock ಕರ್ಕೊಂಡು ಹೋಗ್ತಾರಂತೆ. ಜೀಪಲ್ಲಿ ಹೋಗುವ ಅಂತ ಹೇಳಿ ಅಂದ್ಕೊಂಡಿದ್ವಿ, ಆದರೆ ಹೋಗ್ಲಿಕ್ಕೆ ಆಗಲಿಲ್ಲ. ಬಿಕಾಸ್ ಆನ್ಲೈನಲ್ಲೇ ಫಸ್ಟ್ ಬುಕ್ ಮಾಡಿ ಹೋಗಬೇಕಿತ್ತಂತೆ. ಸೊ ಅದ್ರ ಬಗ್ಗೆ ನಮಗೆ ಅಷ್ಟು ಡೀಟೇಲ್ಸ್ ಇರಲಿಲ್ಲ. ಸೊ ವ್ಯಾನಲ್ಲೇ ಹೋದ್ವಿ. ಅದಕ್ಕೆ ಆಲ್ಮೋಸ್ಟ್ 3000 ಸಮಥಿಂಗ್ ಆಯಿತು ಟಿಕೆಟು. ಆ ವ್ಯಾನಲ್ಲಿ ಫಸ್ಟೇ ಬರ್ದಿದ್ದಿತ್ತು ಗೈಸ್, ಆ್ಯನಿಮಲ್ ಸೈಟಿಂಗ್ ಈಸ್ ಡಿಪೆಂಡೆಂಟ್ ಆನ್ ಲಕ್ ಅಂತ ಹೇಳಿ. ನಮ್ಮ ಲಕ್ ಸರಿ ಇಲ್ವೋ ಅಥವಾ ಆ ಕಾಡಲ್ಲಿ ಆ್ಯನಿಮಲ್ಸೇ ಇಲ್ವೋ ಗೊತ್ತಿಲ್ಲ, ನಮಗೆ ಒಂದು ಸಹ ನೋಡಲಿಕ್ಕೆ ಸಿಗಲಿಲ್ಲ ಆಯಿತಾ. ನನ್ನ ಪರ್ಸ್ನಲ್ ಒಪಿನಿಯನ್ ಇದು. ಸಫಾರಿ ಹೋಗಿದ್ದು ನನಗೆ ಅಷ್ಟು ವರ್ತ್ ಅಂತ ಅನಿಸ್ಲಿಲ್ಲ, ಬಿಕಾಸ್ ನಮಗೆ ಸಫಾರಿಯಲ್ಲಿ ಯಾವ ಆ್ಯನಿಮಲ್ಸ ನೋಡಲಿಕ್ಕೆ ಸಿಗಲಿಲ್ಲ. ಇದು ನಾವು ಕಾರಲ್ಲಿ ಹೋಗುವಾಗ ನೋಡ್ಲಿಕ್ಕೆ ಸಿಕ್ಕಿದ್ದು, ಅದು ಶೂಟ್ ಮಾಡಿದ್ದೆ ನಾನು. ಇಲ್ಲಿ ನೋಡಿ ಗೈಸ್, ಎಷ್ಟು ದೊಡ್ಡ ಕಾಡ್ಕೋಣ, ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಉಂಟ ಇಲ್ಲ ಗೊತ್ತಿಲ್ಲ ನನಗೆ. ಎಷ್ಟಾಗುತ್ತೋ ಅಷ್ಟು ಝೂಮ್ ಮಾಡಿದ್ದೀನಿ. ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಗೈಸ್, ನಾನು ಇದು ಫಸ್ಟ್ ಟೈಮ್ ನೋಡಿದ್ದು. ಹತ್ತಿರದಲ್ಲಿ ಆನೆ ಮತ್ತು ಜಿಂಕೆ, ಕಾಡ್ಕೋಣ ಎಲ್ಲ ಫಸ್ಟ್ ಟೈಮೇ ನೋಡ್ತಾ ಇರೋದು. ತುಂಬ ಇದ್ದಿತ್ತು ಅಲ್ಲಿ, ಅಷ್ಟು ಕ್ಲಿಯರಾಗಿ ನೋಡ್ಲಿಕ್ಕೆ ಸಿಕ್ತು, ತುಂಬ ದೂರ ಇದ್ದಿತ್ತಾ. ಇಲ್ಲಿ ನೋಡಿ ಗೈಸ್, 2 ಜಿಂಕೆ ಫೈಟಿಂಗ್ ಮಾಡ್ತಾ ಉಂಟು. ಅದ್ರ ಕೊಂಬು ನೋಡಿ ಎಷ್ಟು ದೊಡ್ಡದುಂಟಂತ. ನಾವು ಹಾಗೆ ನೋಡ್ತಾ ನಿಂತಿದ್ವಿ. ಎಷ್ಟು ಚೆಂದ ಆಗ್ತದಲ್ಲ ನೋಡಲಿಕ್ಕೆ, ಇದೆಲ್ಲ ಒಂಥರ ಖುಷಿ ಆಗ್ತಾ ಇದ್ದಿತ್ತು ಗೈಸ್. ವ್ಯೂಸು ಹಾಗೆ ತುಂಬ ಚೆಂದ ಇದ್ದಿತ್ತು, ರೈನ್ಬೋ. ನನಗೆ ತುಂಬ ಖುಷಿ ಆಗ್ತಾ ಇದ್ದಿತ್ತು ವ್ಯೂವ್ಸ್ ಎಲ್ಲ ನೋಡಿ, ಒಂಥರ ರಿಲ್ಯಾಕ್ಸಿಂಗ್ ಫೀಲ್, ನೇಚರೆಲ್ಲ ನೋಡ್ತಾ. ಇಲ್ಲಿ ನೋಡಿ ಗೈಸ್, ಎಷ್ಟು ಜಿಂಕೆ, ಯಪ್ಪ ಅದ್ರ ಫುಲ್ ಫ್ಯಾಮಿಲಿ ಇದ್ದಿತ್ತು ಅನಿಸುತ್ತೆ. ಎಲ್ಲಿ ನೋಡಿದ್ರು ಜಿಂಕೆನೇ. ಇಲ್ಲಿ ನೋಡಿ ಗೈಸ್, ಆನೆ ಪಾಪ, ಇದ್ರ ಮೂಳೆ ಎಲ್ಲ ತೋರ್ತಾ ಇತ್ತು ಗೈಸ್. ವಯಸ್ಸಾಯ್ತೇನೋ ಈ ಆನೆಗೆ, ಐ ಥಿಂಕ್, ನಂಗೆ ಗೊತ್ತಿಲ್ಲ. ಲೈಟಾಗಿ ಹೊಟ್ಟೆ ಹಸಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಒಂದು ಹೋಟೆಲ್ ಸಿಗ್ತಾ, ಅಲ್ಲಿ ನಿಲ್ಲಿಸಿ ನಾಷ್ಟ ಎಲ್ಲ ಮಾಡಿದ್ವಿ. ಬೇರೆ ಎಂತ ಇರಲಿಲ್ಲ ಗೈಸ್, ಇಡ್ಲಿ ಮತ್ತು ದೋಸೆ ಇದ್ದಿತ್ತು. ಆದರೂ ಫುಡ್ ಒಳ್ಳೆ ಇದ್ದಿತ್ತು ಗೈಸ್, ಚಟ್ನಿ ಸೂಪರ್ ಇದ್ದಿತ್ತು. ಸೊ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಅದನ್ನು ತಿಂದ್ವಿ. ಇಲ್ಲಿ ನೋಡಿ ವ್ಯೂ ಎಷ್ಟು ಚೆಂದ ಉಂಟಲ್ಲ. ಇಲ್ಲಿ ಸ್ಟೇ ಆಗಲಿಕ್ಕೆ ರೆಸಾರ್ಟ್ಸ್ ಎಲ್ಲ ಉಂಟು, ರೂಮ್ಸ್ ಎಲ್ಲ ಉಂಟು, ಚೆಂದ ಉಂಟು, ವ್ಯೂ ಎಲ್ಲ ಸೂಪರ್. ಇಲ್ಲಿ ನೋಡಿ ಒಂದು ಕೋತಿ ಫ್ಯಾಮಿಲಿ, ಕ್ಯೂಟ್ ಇತ್ತು. ಇತ್ತೆ ಓಕೆ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ಹೀಗೆ ಕಾಡು ಗುಡ್ಡ ನೋಡಿಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಇನ್ನು ಎಲ್ಲಿಗೆಲ್ಲ ಹೋಗ್ತೀನಿ ಏನಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಯಾವುದಂತ ಎಲ್ಲ ತಿಳಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ವೆಯ್ಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ನೆಕ್ಸ್ಟ್ ವ್ಲಾಗಿಗೆ ವೆಯ್ಟ್ ಮಾಡಿ ಆಯಿತಾ. ಓಕೆ, ಬಾಯ್, ಥ್ಯಾಂಕ್ ಯು.